ಸಾರಿ ಮಾ, ಕೈ ಜಾರ್ ಕೆಳಗ್ ಬಿದ್ಬಿಡ್ತು. ಅಮ್ಮ, ಏನ್ ಬೈಬೇಕು ಅನ್ಕೊಂಡಿದ್ಯೋ ಬೈದ್ ಬಿಡು. ಹೀಗ್ ಸುಮ್ನೆ ಕೋಪ ಮಾಡ್ಕೊಂಡು ನಿಂತ್ಕೋಬೇಡ. ನಾನ್ ದೇವಸ್ಥಾನದ ಹತ್ರನೇ ಹಣತೆ ತಗೊಳ್ತೀನಿ. ನಂಗೆ ಲೇಟ್ ಆಗ್ತಿದೆ, ನಾನು ಹೋಗಿ ಬರ್ತೀನಿ. ಅಮ್ಮ, ಏನಾಯ್ತೆ? ಭವಾನಿ, ಭವಾನಿ, ಎಡವದೇನೆ? ಹ್ಞೂ ಅಮ್ಮ. ಅಶೋ, ನೋಡ್ಕೊಂಡು ಹುಷಾರಾಗಿ ಬರೋದಲ್ವೇನೆ? ಎಲ್ಲಿ ರಕ್ತ ಬರ್ತಿದ್ಯಾ? ಅರ್ಶನ ತರ್ತೀನಿ. ಅಯ್ಯೋ, ಏನಾಗಿಲ್ಲಮ್ಮ. ಏನಾಗಿಲ್ಲ ಅಂದ್ರೆ ಅಷ್ಟು ಜೋರಾಗಿ ಕೂಗ್ತಿದ್ಯಾ ನೀನು? ಸಡನ್ ಆಗಿ ಎಡವದ್ನಲ್ಲ, ಅದಕ್ಕೆ ಕೂಗ್ಕೊಂಡೆ. ನೀನ್ ಗಾಬರಿ ಆಗೋಷ್ಟೆಲ್ಲ ಏನೂ ಆಗಿಲ್ಲ. ನಾನು ಬರ್ತೀನಿ. ಭವಾನಿ, ನಿಂತ್ಕೋ ನಿಂತ್ಕೋ ಒಂದ್ ನಿಮಿಷ. ಟೈಮ್ ಆಯ್ತಮ್ಮ. ನಿನ್ನೊಂದ್ ಕೆಲ್ಸ ಮಾಡು, ಒಳಗ್ ನಡಿ. ಯಾಕಮ್ಮ? ಹೇಳಿದ್ ಮಾತ್ ಕೇಳು, ಮನೆ ಒಳಗಡೆ ನಡಿ ನೀನು. ಅದ್ ಏನಂತ ಇಲ್ಲೇ ಹೇಳಮ್ಮ. ಭವಾನಿ, ಅದು ಆಗ್ಲೇ ನೋಡಿದ್ರೆ ನೀನು ಹೋಗ್ತೀನಿ ಅಂದೆ. ಆಮೇಲೆ ಹಣತೆ ಕೆಳಗಡೆ ಬಿದ್ದು ಒಡೆದು ಹೋಯ್ತು. ಈಗ ನೋಡಿದ್ರೆ ಹೊಸಲ್ ದಾಟ್ಕೊಂಡ್ ಬರ್ಬೇಕಾದ್ರೆ ಎಡೋಬಿಟ್ಟೆ. ನನ್ಗೆ ಯಾಕೋ ನೀನಿವತ್ತು ಎಲ್ಲೂ ಹೋಗೋದ್ ಬೇಡ ಅಂತ ಅನ್ನಿಸ್ತಿದೆ ಕಣೆ. ಅಮ್ಮ, ಹೊರಗಡೆ ಹೋಗೋದಕ್ಕೆ ಹೆದರ್ಕೋಬೇಕು, ದೇವಸ್ಥಾನಕ್ಕೆ ಹೋಗೋದಕ್ಕಲ್ಲ. ಕರೆಕ್ಟಾಗಿ ಹೇಳ್ದೆ ಅಮ್ಮ. ನಂಗೆ ಏನೂ ಆಗಲ್ಲ. ನಿನ್ನ ಆಶೀರ್ವಾದ ಅಥರ್ವನ್ ಪ್ರೀತಿ ಇರ್ಬೇಕಾದ್ರೆ ಏನೂ ಆಗಲ್ಲ ಅಲ್ವೇನೆ ಅಕ್ಕ? ಸರಿ ಸರಿ, ಹುಷಾರು. ಅಮ್ಮ ಹೇಳಿದ್ದನ್ನ ತಲೆಗೆ ಹಾಕೋಬೇಡ. ಹೇಗಿದ್ರು ಬಾವ ಬರ್ತಿದಾರಲ್ಲ, ನಡಿ ನಡಿ. ಅಮ್ಮ ಬರ್ತೀನಿ, ನಿಂತ್ಕೊಳೆ. ಸಿಂಧು, ನಿಮ್ಮ ಅಕ್ಕನ ಜೊತೆ ನೀನು ಹೋಗ್ಬಿಟ್ ಬಾರೆ ದೇವಸ್ಥಾನಕ್ಕೆ. ಸಾಧ್ಯನೇ ಇಲ್ಲ. ನಾನಿವತ್ತು ಮುಖ್ಯವಾದ ವ್ಯಕ್ತಿನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಅವ್ರು ಹೇಳಿದ ಟೈಮಿಂಗ್ ನನ್ನಲ್ಲಿ ಇಲ್ಲ ಅಂದ್ರೆ ನನ್ ಮರ್ಯಾದೆ ಹೋಗುತ್ತೆ ಅಲ್ವೇ? ಅಮ್ಮ, ಅವಳು ಬಿಸಿ ಇದ್ದೀನಿ ಅಂತ ಹೇಳ್ತಾ ಇದ್ದಾಳಲ್ಲ. ನಾನು ಹೋಗ್ ಬರ್ತೀನಿ ಬಿಡು. ಬರ್ತೀನಿ, ಬಾಯ್ ಕಣೆ. ಸರಿ, ಹುಷಾರಾಗಿ ಹೋಗ್ಬಿಟ್ ಬಾ. ಅಪ್ಪ ಸ್ನಾನಕ್ ಹೋಗಿದ್ದಾರೆ. ಅವ್ರು ಬರೋ ಅಷ್ಟ್ರೊಳಗೆ ಕುದಿತಿರೋ ಕಾಫಿ ಟೇಬಲ್ ಮೇಲೆ ಇರ್ಬೇಕಂತೆ. ನಿಂಗೂ ಬೇಕಾ? ಸರಿ, ಬೇಗ ಬಾ. ಇವಳೊಬ್ಳು. ದೇವ್ರೆ, ನನ್ನ ಮಗಳು ಕ್ಷೇಮವಾಗಿರೋ ತರ ಕಾಪಾಡಪ್ಪ. ಹಾ, ಯು ಡೋಂಟ್ ವರಿ ಅಬೌಟ್ ದ್ಯಾಟ್. ನಾನೆಲ್ಲ ಸಾರ್ಟ್ ಔಟ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಓಕೆ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ನೀವು ನನಗೆ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಏನಾಯ್ತಮ್ಮ? ಅಯ್ಯೋ, ಅದೊಂದು ದೊಡ್ಡ ಬೇಡ ಬಿಡು. ಅದೇನಂತ ಹೇಳಮ್ಮ. ಏನು ಅಂತ ಹೇಳಿದ್ರೆ ನೀನ್ ಟೆನ್ಷನ್ ಮಾಡ್ಕೊಳ್ತೀಯ. ಮದ್ವೆ ಆಗ್ತಿರೋ ಹುಡುಗ ನೀನು. ಇದ್ರ ಬಗ್ಗೆ ಎಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ ಬಿಡು. ಅಮ್ಮ, ತಲೆ ಕೆಡ್ಸ್ಕೋಬೇಕೋ ಬೇಡೋ ಅಂತ ನೀನ್ ವಿಷಯ ಹೇಳದ್ಮೇಲೆ ಗೊತ್ತಾಗತ್ತೆ. ಹೇಳು. ಈ ಸಂದೇಶ್ ಪ್ರಾಪರ್ಟಿನ ನೀನೇ ತಾನೇ ಹ್ಯಾಂಡಲ್ ಮಾಡ್ತಿರೋದು? ಹಾ ಹೌದು. ಏನಾದ್ರೂ ತೊಂದ್ರೆ ಆಯ್ತಾ? ತೊಂದ್ರೆ ಅಲ್ಲ ಕಣೋ, ಕುತ್ತಿಗೆಗೆ ಬಂದಿದೆ. ಅಷ್ಟ್ ದೊಡ್ಡ ಮಿಸ್ಟೇಕಾ? ಏನಾಯ್ತಮ್ಮ? ಅದನ್ನ ನಾನ್ ಹೇಳಕ್ ಆಗಲ್ಲ ಕಣೋ, ನೀನೇ ಹೇಳ್ಬೇಕು. ನಮ್ಮ ಕಂಪನಿ ಅವ್ರ ಜೊತೆ ಟೈಅಪ್ ಆಗಿರೋದು 150 CRಗೆ. ಅದ್ರಲ್ಲಾಗ್ಲೇ ನಾವು 64 CR ನ ಇನ್ವೆಸ್ಟ್ಮೆಂಟ್ ಆಗಿದೆ. ಎಸ್, ಆದ್ರೆ ಅದ್ಯಾವುದೋ ಅವ್ರಿಗೆ ಸರಿಯಾಗಿ ಮ್ಯಾಚ್ ಆಗ್ತಿಲ್ವಂತೆ. ನಮ್ಮ ಕಡೆಯಿಂದ ಅವ್ರಿಗೆ ಸಿಕ್ಕಿರೋ ಆಡಿಟಿಂಗ್ ಫೈಲ್ಸ್ ಅಲ್ಲಿ ತುಂಬಾ ಮಿಸ್ ಆಗಿದೆಯಂತೆ. ಸಾಧ್ಯನೇ ಇಲ್ಲ ಅಮ್ಮ. ನಾನೇ ಮುಂದೆ ನಿಂತು ಎಲ್ಲ ನೋಡಿದ್ದೀನಿ. ಆ ಫೈಲ್ಸ್ ಇದೆ ನನ್ನ ಹತ್ರ. ಆ ಫೈಲ್ಸ್ ಎಲ್ಲ ನಾನು ಸ್ಟಡಿ ಮಾಡಾಯ್ತು ಕಣೋ. ಅವ್ರು ಹೇಳ್ತಿರೋ ಡಾಕ್ಯುಮೆಂಟ್ಸ್ ಮಿಸ್ ಆಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ. ಎಲ್ಲಿ ಏನ್ ಮಿಸ್ಟೇಕ್ ಆಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ರೀಸೆಂಟ್ ಆಗಿ ನೀನ್ ಅವ್ರ ಮೀಟಿಂಗ್ ಅಟೆಂಡ್ ಮಾಡ್ಲಿಲ್ವಾ? ಅಮ್ಮ, ಕಾಮ್ ಡೌನ್. ಎಲ್ಲ ಸಾರ್ಟ್ ಔಟ್ ಮಾಡೋಣ. ಅಥರ್ವ, ನಾನ್ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿಲ್ಲ, ರೆಪ್ಯುಟೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಈ ಸಂದೇಶ್ ಪ್ರಾಪರ್ಟೀಸ್ ನಮ್ಮಿಂದ ವಿಡ್ರಾ ಮಾಡ್ಕೊಂಡ್ರೆ ಇನ್ನೂ 3 ಕಂಪನೀಸ್ ನಮ್ ಕೈಯಿಂದ ಹೋಗುತ್ತೆ. ಸರಿ, ನಾನು ಇವತ್ತೇ ಆಫೀಸ್ಗೆ ಹೋಗಿ ಚೆಕ್ ಮಾಡ್ತೀನಮ್ಮ. ಅಷ್ಟ್ ಟೈಮ್ ಇಲ್ಲ ಅಥರ್ವ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮಿಸ್ಟರ್ ದೇಶಪಾಂಡೆ. ನಿಮ್ಗೆ ಕಾಯ್ತಾ ಇದ್ದೆ. ಅಥರ್ವ, ಅವ್ರಿಗೆ ಏನೇನ್ ಡೀಟೇಲ್ಸ್ ಬೇಕೋ ಎಲ್ಲ ಕೊಡ್ಬೇಕು. ಬನ್ನಿ. ಎಸ್ ಮ್ಯಾಮ್. ಕೂತ್ಕೊಳ್ಳಿ. ಅಟ್ಲೀಸ್ಟ್ ಭವಾನಿಗೆ ಬರೋಕ್ ಲೇಟ್ ಆಗತ್ತೆ ಅಂತ ತಿಳಿಸ್ಬಿಡೋಣ.
ಅಥರ್ವ ಹಾ ಅಮ್ಮ. ಬಾ ನೋಡು ಇದೇನ ಫೈಲು ಅಂತ. ಹೇಗಿದ್ದೀರಾ ಮಿಸ್ಟರ್ ರಾಮ್? ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್. ನೀನ್ ಹೇಗಿದ್ಯಾ? ನಾನ್ ಯಾವಾಗ್ಲೂ ಸೂಪರ್ ಆಗೇ ಇರ್ತೀನಿ, ನಿಮ್ಗೆ ಗೊತ್ತಲ್ವಾ? ಗೊತ್ತು ಬಿಡಮ್ಮ, ನಿನ್ ಬಗ್ಗೆ ಯಾರು ಗೊತ್ತಿಲ್ಲ ಹೇಳು ಏರಿಯಾದಲ್ಲಿ. ಹೌದು, ನಿಮ್ಮ ಅಕ್ಕ ನಿನ್ ಫ್ರೆಂಡ್ಸ್ ಯಾರು ಕಾಣಿಸ್ತಾ ಇಲ್ಲ? ಎಲ್ರೂ ಅವ್ರ ಕೆಲ್ಸದಲ್ಲಿ ಬಿಸಿ. ನಿಮ್ ಅಕ್ಕನ ಬಗ್ಗೆ ಗೊತ್ತಾಯ್ತು, ಯೂಟ್ಯೂಬ್ ಅಲ್ಲಿ ನೋಡ್ದೆ. ನಿಶ್ಚಿತಾರ್ಥ ಆಯ್ತಂತೆ? ಮದ್ವೆಗೆ ಕಾರ್ಡ್ ಕೊಡ್ತೀನಿ, ನೀವು ನಿಮ್ ಫ್ಯಾಮಿಲಿ ಅವರೆಲ್ಲ ಮರೀದೆ ಬರ್ಬೇಕು, ಆಯ್ತಾ? ನಮ್ ಏರಿಯಾ ಹುಡುಗಿ ಮದ್ವೆ ಅಂದ್ರೆ ಬರ್ದೇ ಇರ್ತೀವಾ? ಹೌದು, ಏನ್ ತಗೊಂತೀಯಾ? ಟೀ, ಕಾಫಿ, ಜ್ಯೂಸ್? ಸದ್ಯಕ್ಕೆ ಏನು ಬೇಡ. ನಿಮ್ ಅಂಗಡಿಗೊಬ್ರು ಸ್ಪೆಷಲ್ VIP ಗೆಸ್ಟ್ ಬರ್ತಿದ್ದಾರೆ, ಅವ್ರು ಬಂದ್ಮೇಲೆ ಒಟ್ಟಿಗೆ ತಗೋತೀನಿ. VIP ಗೆಸ್ಟಾ? ಹಾಗಾದ್ರೆ ಒಂದ್ ಫೋಟೋ ಕೊಡ್ಸು, ಅಂಗಡಿ ಮುಂದೆ ದೊಡ್ಡದ ಹಾಕ್ಸ್ಬಿಡ್ತೀನಿ. ಅವರು VIP ಆಗಿದ್ರು ಕೂಡ ನೀವ್ ಮಾಡಿ ಟೀ ಕುಡಿದ್ರೆ ಅವರೇ ನಿಮಗ್ ಫ್ಯಾನ್ ಆಗಿ ಫೋಟೋ ತಗೋತಾರೆ. ಸರಿ ತಗೋ, ಅವ್ರು ಬರೋ ತನಕ ಚಕ್ಲಿ ಯಾರೋ ತಿನ್ನು. ನಮ್ MD ಸಾಹೇಬ್ರು ಅದ್ ಏನ್ ಇನ್ವೆಸ್ಟಿಗೇಷನ್ ಮಾಡ್ತಾರೋ ಏನೋ, ಕಿಡ್ನಾಪರ್ಸ್ ಬಗ್ಗೆ ಮಾತಾಡೋಣ ಅಂದ್ರು, ಆದ್ರೆ ಟೈಮ್ ಸರಿಯಾಗಿ ಮಾತ್ರ ಬರಲ್ಲ. ಯಾವಾಗ ಬರ್ತಾರೋ ಏನೋ.